ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕ್ರಿಸ್ಪಿಯಾಗಿರುವಂಥ ರಾಗಿ ದೋಸೆ ಮಾಡ್ಕೊಳಕತ್ತೀನಿ. ಈಗ ನೋಡ್ರಿ, ನೀವು ಸೌಂಡ್ ಕೇಳ್ತಿರ್ಬೋದು ಎಷ್ಟು ಕ್ರಿಸ್ಪಿ ಆಗ್ಯಾವು. ನಾ ಹೇಳೋ ಮೆಥಡ್ ಒಳಗೆ ನೀವು ಮಾಡ್ಕೊಂಡ್ರಂದ್ರೆ ಈ ಥರ ಕ್ರಿಸ್ಪಿಯಾಗಿರೋ ದೋಸೆ ತಿನ್ಬೋದು. ನಮ್ಮ ವಿಡಿಯೋ ನೀವು ಸ್ಕಿಪ್ ಮಾಡ್ಲಾರ್ದ ನೋಡ್ರಿ, ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ನಾನು ಅದಕ್ಕೆ 3 ಕಪ್ ಅಷ್ಟು ರಾಗಿ, 1 ಕಪ್ ಉದ್ದಿನಬೇಳೆ, 1 ಟೀ ಸ್ಪೂನು ಮೆಂತ್ಯ ಕಾಳು ತೊಗೊಂಡಿನಿ. ಅದನ್ನೆಲ್ಲ ಸೇರಿ ಸ್ವಚ್ಛಗೆ ಒಂದು 4-5 ಸರಿ ತೊಳ್ಕೊಂಬರ್ಬೇಕು. ನೋಡಿರಿ, 4-5 ಸರಿ ತೊಳ್ಕೊಂಡು ಬಂದೀನಿ ನಾನು. ಇವಾಗ ಅದಕ್ಕೆ ನೀರು ಹಾಕಿ 6 ತಾಸು ನೆನೆಯಾಕೆ ಬಿಡಬೇಕು. ಈ ಚಳಿಗಾಲದೊಳಗೆ ಮಳೆಗಾಲದೊಳಗೆ ಹಿಟ್ಟು ಉಬ್ಬಿ ಬರೋಂಗಿಲ್ಲ ಅನ್ನೋದು ಪ್ರಾಬ್ಲಮ್ ಇರ್ತೈತಿ ಭಾಳ ಜನರದ್ದು. ನಾ ಹೇಳೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯೂಸ್ ಮಾಡಿ ನೀವು ಹಿಟ್ಟು ರುಬ್ಕೊಂಡ್ರೆ ಹಿಟ್ಟು ಚಂದಾಗ ಉಬ್ಬಿ ಬರ್ತೈತಿ. ಈಗ ನೋಡ್ರಿ, ಇದನ್ನು 6 ತಾಸು ನೆನೆಸ್ಕೊಂಡಿದ್ದು. ಇವಾಗ ಇದನ್ನು ಮಿಕ್ಸರ್ಗೆ ಹಾಕಿ ರುಬ್ಕೊಳ್ಳೋಣ. ಈ ರಾಗಿನ ನಾನು ಮಧ್ಯಾಹ್ನ 12ಕ್ಕೆ ನೆನೆಯಾಕೆ ಹಾಕಿದ್ದೆ. ಸಾಯಂಕಾಲ 7 ಗಂಟೆಗೆ ರುಬ್ಕೊಳಕತ್ತೀನಿ. ಜಾಸ್ತಿ ಲೇಟ್ ಮಾಡಿ ರುಬ್ಕೋಬೇಡ್ರಿ. ಇವಾಗ ಇದನ್ನು ನೈಸಾಗಿ ರುಬ್ಕೊಂಬರ್ಬೇಕು. ಇದು ಒಂದೇ ಟಿಪ್ ಹೇಳ್ತೀನಿ ನಾನು. ಏನಂತಂದ್ರೆ, ನಾವು ನೆನೆಯಾಕೆ ಹಾಕಿರ್ತೀವಲ್ಲ ನೀರು, ಆ ನೀರು ಚೆಲ್ಲಬಾರ್ದು. ಅದನ್ನು ಯೂಸ್ ಮಾಡಿಕೊಂಡು ನಾವು ಹಿಟ್ಟು ರುಬ್ಕೋಬೇಕು. ನೀವು ಯಾವುದೋ ದೋಸೆ ಮಾಡ್ಕೊಂಡ್ರು ನಾ ಹೇಳೋ ಮೆಥಡ್ ಒಳಗೆ ಮಾಡ್ಕೊಂಡ್ರಂದ್ರೆ ನೀಟಾಗಿ ಹಿಟ್ಟು ಉಬ್ಬಿ ಬರ್ತೈತಿ. ಹಿಟ್ಟು ಉಬ್ಬಿ ಬಂದ್ರೆ ದೋಸೆ ಪರ್ಫೆಕ್ಟಾಗಿ ಬರ್ತಾವೆ. ಈಗ ನೋಡ್ರಿ, ನಾನು ಜಾರ್ ತೊಳೆದಿದ್ದು ನೀರು ಹಾಕ್ಕೊಂಡೀನಿ. ಇದನ್ನು ಕೈಲೇನ ಚಂದಾಗ 5 ನಿಮಿಷದವರೆಗೂ ಕಲಿಸ್ಕೋಬೇಕು. ಕೈಲೇನ ಕಲಿಸ್ಕೋಬೇಕು. ಇದನ್ನು ನೋಡ್ರಿ, ಎಷ್ಟು ಚಂದ ನೀಟಾಗಿ ಬಂದೈತಿ. ಈ ನೀವು ವಿಡಿಯೋದ ನೋಡತ್ತಿರಲ್ಲ, ಈ ಥರ ನಾವು ಬೀಟ್ ಮಾಡ್ಕೋಬೇಕು ಒಂದು 5 ನಿಮಿಷ. ಇದನ್ನು ಓವರ್ ನೈಟ್ ನೆನೆಯಾಕೆ ಬಿಡಬೇಕು. ಇದಕ್ಕೆ ಇನ್ನೊಂದು ಟಿಪ್ ಹೇಳ್ತೀನಿ ನಾನು. ಇದನ್ನು ಗಾಳಿ ಆಡಲಾರ್ದ ಜಾಗದೊಳಗೆ ಇಡಬೇಕು. ಅದಕ್ಕೆ ನಾವೇನು ಮಾಡ್ತೀನಿ, ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಅದಕ್ಕೆ ಫುಲ್ ಪಾತ್ರೆ ತುಂಬ ಕವರ್ ಮಾಡ್ಕೋಬೇಕು. ಕವರ್ ಮಾಡಿಕೊಂಡು ಇದನ್ನು ಗಾಳಿ ಆಡಲಾರ್ದ ಜಾಗದೊಳಗೆ ಇಡಬೇಕು. ಈಗ ನೋಡ್ರಿ, ನಾನು ಬೆಳಗ್ಗೆ ನೋಡಿ ತಗೊಳಕತ್ತೀನಿ. ಎಷ್ಟು ಚಂದ ಉಬ್ಬಿ ಬಂದದ್ದು ಹಿಟ್ಟು ನೀವನ್ನು ನೋಡ್ತಿರ್ಬೋದು. ನೀವು ಮಾರ್ಕೆಟಲ್ಲಿ ಸಿಗೋ ಹಿಟ್ಟಿಂದ ಮಾಡ್ಕೊಳ್ಳೋ ಬದಲು ಈ ಥರ ನೀವು ರಾಗಿ ಕಾಳಿಂದ ದೋಸೆ ಮಾಡ್ಕೊಂಡ್ರೆ ನಿಮ್ಗೆ ಹೆಲ್ದಿಯಾಗಿರೋ ದೋಸೆ ಸಿಗುತ್ತೆ. ಇದಕ್ಕೆ ನಾವೀಗ ಉಪ್ಪು ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೊಂಡು ದೋಸೆ ಮಾಡ್ಕೊಳ್ಳೋಣ. ಇದನ್ನ ತವಾ ಕಾದ ನಂತರ ತವಾಕೊಂದು ಸ್ವಲ್ಪ ನೀರು ಹಾಕಿ ಬಟ್ಟೆ ತೊಗೊಂಡು ಒರೆಸಿ 1 ಸ್ಪೂನಲ್ಲೇ ನಾವು ದೋಸೆ ಹಿಟ್ಟು ಹಾಕಿ ನೀಟಾಗಿ ಹರಡ್ಕೋಬೇಕು. ಹರಡ್ಕೊಂಡು ಮೇಲೊಂದು ಸ್ವಲ್ಪ ಎಣ್ಣೆ ಹಾಕಿ ನಾನು ಒಂದೇ ಸೈಡ ಬೇಯಿಸ್ಕೊಳಕತ್ತೀನಿ. ನಿಮಗೆ ಸಾಫ್ಟ್ ದೋಸೆ ಬೇಕೈತಂದ್ರೆ ಸ್ವಲ್ಪ ತಿಕ್ ಲೇಯರ್ ಮಾಡಿ 2 ಸೈಡು ಬೇಯಿಸ್ಕೋಬೋದು. ನೀವು 2 ಟೈಪು ದೋಸೆ ಮಾಡ್ಕೋಬೋದು. ಈಗ ನೋಡ್ರಿ, ಎಷ್ಟು ಚಂದ ನೀಟಾಗಿ ಬರತೈತಿ. ಒಂದೇ ಸೈಡ ಬೇಯಿಸ್ಕೊಂಡಿ ನಾನು. ಈಗ ನೋಡ್ರಿ, ಈ ಥರ ರೋಲ್ ಮಾಡ್ಕೊಂಡ್ರೆ ನಿಮಗೆ ಕ್ರಿಸ್ಪಿಯಾಗಿರೋ ದೋಸೆ ಸಿಗ್ತಾವೆ. ನೀವು ಯಾವುದೇ ದೋಸೆ ಮಾಡ್ಕೊಂಡ್ರು ಇದೇ ಥರನ ಮಾಡ್ಕೋಬೋದು. ನಾ ಹೇಳು ಟಿಪ್ಸ್ ಟ್ರಿಕ್ಸ್ ನಿಮಗೆ ಯೂಸ್ ಆಗೈತೆ ಅಂತ ಭಾವಿಸ್ತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.